ನಾವು ಸೈಡಿಗೆ ಬರ್ರಿ ಅಣ್ಣ. ಚಿಕ್ಕೋರಡ್ಡಿ ಅಂತೇಳಿ ದೇವರಾಜ್ ಎಲ್ಲ ಇದೆ ಸೇರಿ ದೇವರಾಜ್ ಅಲ್ಲಿ ಅರೇಂಜ್ ಮಾಡೋದು. ನಾನು ಏನು ಕನ್ಫ್ಯೂಸ್ ಮಾಡ್ಕೊಂಡೆ, ಇಬ್ಬರು ಸೇರಿ ನಾವು ಕಮ್ಯುನಿಕೇಟ್ ಮಾಡಿ ಇಲ್ಲ ಈ ಭಾಗದ ಇಲ್ಲಿ ಮೊನ್ನೆ ಸಂತೆ ಕಾರ್ಯಕ್ರಮದಲ್ಲೂ ಅದೇ ಹೇಳಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಮಾಡೋದಕ್ಕೆ ನಿಮ್ಗೆ ಹೇಳಿದ್ರಲ್ಲ, ಇಲ್ಲಿ ಮಾಡಿಬಿಟ್ಟು ಎಲ್ಲ ನಾವು ಸಂದೇಶ ಕ್ಲಿನಿಕ್ ಆ ಭಾಗದಿಂದ ಎಲ್ಲ ಅಲ್ಲಿ ಸೇರ್ಲಿ, ಮತ್ತೆ ಸಂಪರ್ಕ ಕಡಿಮೆ ಆಗುತ್ತೆ. ಈ ಭಾಗದವರೆಲ್ಲ ಇಲ್ಲಿ ಸೇರುವ ಮುಖ ಬರ್ತಿದೆ. ಮಹಾಸಂಸ್ಥೆಯ ತಾಯಿ ಆಶೀರ್ವಾದವನ್ನ, ಗುರುಗಳ ಆಶೀರ್ವಾದವನ್ನ ತೆಗೆದುಕೊಂಡು ಏನು ಕೆಲವು ಕ್ಯಾಮ್ರಾಕ್ಕೆ ಬರ್ತಿಲ್ಲ ಅನುಮಾನಗಳು ಕೆಲವರಲ್ಲಿದ್ದು ಆ ಅನುಮಾನಗಳನ್ನು ದೂರ ಮಾಡುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ನಮ್ಮ ಪಕ್ಷ ಯಾವಾಗಲೂ ಕೂಡ ವರ್ಣಕುಲ ಕ್ಷತ್ರಿಯ ಸಮಾಜದ ಪರ ಇದೆ ಯಾವಾಗಲೂ ಕೂಡ. ಈಗಾಗಲೇ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಸಂಸ್ಥೆಗೆ ನಾವು ಕಳೆದ ವರ್ಷ ಬಹುಶಃ 22 1 ಕೋಟಿ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರಿಗೆ ಅವಕಾಶಗಳನ್ನು ಕೊಡುವಂಥದ್ದು ಸರ್ಕಾರದ ಪ್ರಜಾಪ್ರಭುತ್ವದಲ್ಲಿ ಒಂದು ಕರ್ತವ್ಯ ಇದೆ. ಅದನ್ನು ನಾವು ಮಾಡ್ತೀವಿ. ಸ್ವಾಮೀಜಿಯವರು ನಾನು ಭರವಸೆಯನ್ನು ನಮ್ಮ ಪಕ್ಷದ ಪರವಾಗಿ ನಾನು ಕೊಟ್ಟಿದ್ದೀನಿ. ಮತ್ತು ಸ್ವಾಮೀಜಿಯವರು ನಮ್ಮ ಸಂಬಂಧ ಭಾಳ ಹಳೆಯ ಸಂಬಂಧ. ಅವ್ರಿಗೆ ಗೊತ್ತಿದೆ ನಮ್ಮ ಯಾವ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ. ಸಮುದಾಯದ ಮುಖಂಡರುಗಳು ಕೂಡ ನಮ್ಮ ಜೊತೆ ಉತ್ತಮ ಸಂಬಂಧ, ಸ್ನೇಹ ಇದು ಮುಂದುವರ್ಕೊಂಡು ಹೋಗುತ್ತೆ. ಏನು ಸಣ್ಣ ಪುಟ್ಟ ಕೆಲವು ಅನುಮಾನಗಳು ಅವರೆಲ್ಲರಿಗೂ ಕೂಡ ಒಳ್ಳೆ ಒಂದು ಅವಕಾಶಗಳು ಸಿಗ್ತದೆ ಮುಂದಿನ ದಿನಗಳಲ್ಲಿ. ನಮ್ಮ ಪಕ್ಷ ಅವರನ್ನು ಗೌರವಿತವಾಗಿ ನೋಡಿಕೊಳ್ಳೋ ಕೆಲಸ ಮಾಡುತ್ತೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ MPP ನಾಗರಾಜರು ಕೂಡ ಈ ವಿಷಯದಲ್ಲಿ ಈಗಾಗಲೇ ಮಾತುಕತೆ ಅದೆಲ್ಲವೂ ಕೂಡ ಮಾತುಕತೆ ಆಗಿದೆ. ಅನ್ನಲ್ಲ, ಎಲ್ಲ ಸುಖಾಂತಿ ಆಗ್ತದೆ. ತಲೆ ಎಲ್ಲರೂ ಬರ್ತಾರೆ. ಈಗಾಗಲೇ ಕೋಲಾರಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ಕೋಲಾರ ಕ್ಷೇತ್ರ ಬೇರೆ, ಚಿಕ್ಕಬಳ್ಳಾಪುರ ಕ್ಷೇತ್ರ ಬೇರೆ. ಕೋಲಾರದಲ್ಲಿ ಅವರು ಪ್ರಚಾರ ಮಾಡೋದಕ್ಕಿಂತ ಮೈತ್ರಿ ಪಕ್ಷನಪ್ಪ, JDS ಒಂದೇ, BJP ಒಂದೇ.